ಒಂದು ರಾಜ್ಯದಲ್ಲಿ ಒಬ್ಬ ಅಗಸನಿದ್ದ. ಅವನು ಊರಿನ ಹಲವರ ಬಟ್ಟೆಗಳನ್ನು ಒಗೆದು ಇಸ್ತ್ರಿ ಮಾಡಿ ಜನರಿಗೆ ತಲುಪಿಸುತ್ತಿದ್ದ. ರಾಜ್ಯದಾದ್ಯಂತ ಅವನ ಹೆಸರು, ಓಹೋ, ಆ ಅಗಸ ಬಟ್ಟೆಗಳನ್ನು ಬಿಳಿ ಮಾಡ್ತಾನೆ ಅವನು ಹೇಳ್ತಕ್ಕಂತಹ ಪ್ರಸಿದ್ಧಿ ಇತ್ತು. ಅವನು ಅಷ್ಟು ಚೆನ್ನಾಗಿ ಬಟ್ಟೆ ತೊಳಿತಾನೆ ಎಂಬ ಕಾರಣದಿಂದ ಹಾಗೆ ಪ್ರಚಲಿತವಿತ್ತು. ಅದೇ ಊರಿನಲ್ಲಿ ಇನ್ನೊಬ್ಬ ಕುಂಬಾರನಿದ್ದ. ಅವನು ಕೂಡ ಕುಂಬಾರ ಅಂತಂದರೆ ಮಣ್ಣಿನಿಂದ ಗಡಿಗೆಗಳನ್ನು ತಯಾರಿಸಿ ಕೊಡತಕ್ಕಂಥವನು. ಅವನು ಈ ಅಗಸನು ಪ್ರಸಿದ್ಧನಾಗಿ ಹಣವನ್ನು ಮಾಡುವುದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದ್ದ. ಅಗಸನ ಬೆಳವಣಿಗೆಯನ್ನು, ಅಗಸನ ಹಣ ಮಾಡುವಿಕೆಯನ್ನು, ಜನರು ಅವನ ಬಗ್ಗೆ ಹೊಗಳುವುದನ್ನು ನೋಡಿ ಇವನಿಗೆ ಅಸೂಯೆ ಆಗ್ತಿತ್ತು. ಹಾಗಾಗಿ ಹೇಗಾದರೂ ಮಾಡಿ ಅವನಿಗೆ ತೊಂದರೆ ಮಾಡಬೇಕು, ಅವನಿಗೆ ಬಡತನ ಬರೆಸಬೇಕು, ಅವನ ಹೆಸರು ಹಾಳು ಮಾಡಬೇಕು ಅಂತ ಹೇಳಿ ಆ ಕುಂಬಾರ ಆಲೋಚನೆ ಮಾಡ್ತಾಯಿದ್ದ. ಆ ರಾಜ್ಯದ ರಾಜನಿಗೆ ಬಿಳಿಯ ಬಣ್ಣದ ಕುದುರೆ ಆನೆ ಅಂತಂದರೆ ತುಂಬ ಪ್ರೀತಿ. ಅವನಲ್ಲಿ ಕಂದು ಬಣ್ಣದ ಆನೆ ಇತ್ತು. ತನಗೆ ಬಿಳಿಯ ಬಣ್ಣದ ಆನೆ ಬೇಕಾಗಿತ್ತು ಅಂತ ಆ ರಾಜ ಬೇರೆಯವರಲ್ಲಿ ಹೇಳುವುದನ್ನು ಈ ಕುಂಬಾರ ಕೇಳಿದ್ದ. ಇದೇ ಸಂದರ್ಭ ತಾನು ಅಗಸನ ಹೆಸರನ್ನು ಹಾಳು ಮಾಡಬಹುದು ಎನ್ನುವ ದೃಷ್ಟಿಯಿಂದ ಕುಂಬಾರ ಹೋಗಿ ರಾಜನಿಗೆ ಹೇಳಿದ, ಮಹಾಪ್ರಭುಗಳೇ, ನಿಮಗೆ ಕಂದು ಬಣ್ಣದ ಆನೆ ಇಷ್ಟವಿಲ್ಲ ಎಂಬುದು ತಿಳಿದಿದ್ದೇನೆ. ನಾನು ಅದು ನನಗೆ ತುಂಬ ದುಃಖವಾಗಿದೆ. ನಿಮಗೆ ಬಿಳಿಯ ಬಣ್ಣದ ಆನೆಯೇ ಇಷ್ಟ ಎಂಬುದು ನನಗೆ ಗೊತ್ತು. ಆದ್ದರಿಂದ ಒಂದು ಉಪಾಯ ನಾನು ಹೇಳ್ತಾ ಇದ್ದೇನೆ. ನಮ್ಮ ಅಗಸ ತೊಳೆದದ್ದೆಲ್ಲವೂ ಬೆಳ್ಳಗಾಗುತ್ತದೆ ಎನ್ನುವ ಪ್ರಸಿದ್ಧಿ ಇದೆ. ಹಾಗಾಗಿ ನಿಮ್ಮ ಕಂದು ಬಣ್ಣದ ಆನೆಯನ್ನು ಯಾಕೆ ಆ ಅಗಸನಿಂದ ತೊಳೆಸಬಾರದು ಎಂಬುದಾಗಿ ಹೇಳ್ತಾನೆ. ರಾಜನಿಗೆ ಹೌದು ಅಂತ ಕಾಣ್ತದೆ. ಆದರೆ ಅಗಸನಿಗೆ ಇದು ಮೋಸ ಎಂಬುದು ಗೊತ್ತಾಗ್ತದೆ. ಏನು ಮಾಡಬೇಕು? ಆದರೆ ಅಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ರಾಜ ಕುಂಬಾರ ಹೇಳಿದ್ದಾನೆ ರಾಜನಿಗೆ, ರಾಜ ಇವನಿಗೆ ಆಜ್ಞೆ ಮಾಡಿದ್ದಾನೆ. ಆಗ ಅಲ್ಲಿಯೇ ಆಲೋಚನೆ ಮಾಡಿದ ಅಗಸ, ಹೌದು ಸ್ವಾಮಿ, ನಿಮ್ಮ ಅಪೇಕ್ಷೆಯಂತೆ, ನಿಮ್ಮ ಆದೇಶದಂತೆ ನಾನು ನಿಮ್ಮ ಕಂದು ಬಣ್ಣದ ಆನೆಯನ್ನು ತೊಳೆದು ಒಗೆದು ನಾನು ಬಿಳಿದಾಗಿ ಮಾಡಿಕೊಡ್ಬೋದು. ಆದರೆ ಆನೆಯನ್ನು ಸ್ನಾನ ಮಾಡಿಸುವುದಕ್ಕೆ ಯೋಗ್ಯವಾದಂತಹ ಪಾತ್ರೆಯನ್ನು ಈ ಕುಂಬಾರನಿಂದ ಮಾಡಿಸಿಕೊಡಬೇಕು ಎಂಬುದಾಗಿ ಹೇಳ್ತಾನೆ. ರಾಜ ಕೂಡಲೇ ಕುಂಬಾರನಿಗೆ ಹೇಳಿಬಿಡ್ತಾನೆ, ಏಯ್ ಮಾಡಿಕೊಡೋ. ಕುಂಬಾರ ಓಡ್ತಾನೆ. ಹೆಂಡತಿ ಮಕ್ಕಳೆಲ್ಲ ಸೇರಿ ಮಣ್ಣಿನಿಂದ ಮಾಡಿದಂತಹ ಒಂದು ಪಾತ್ರೆಯನ್ನು ಆಸ್ಥಾನಕ್ಕೆ ತರ್ತಾರೆ. ಕೂಡಲೇ ಅದರಲ್ಲಿ ನೀರು ತುಂಬಿಸುವುದರ ಬಗ್ಗೆ ಅಗಸ ಹೇಳ್ತಾನೆ. ನೀರು ತುಂಬಿಸ್ತಾರೆ. ಆಗ ಅಗಸ ಆ ಕಂದು ಬಣ್ಣದ ಆನೆಯನ್ನು ನೀರಿನಲ್ಲಿ ಬಿಡುವುದಕ್ಕೆ ಹೇಳ್ತಾನೆ. ಯಾವಾಗ ಆನೆ ನೀರಿನಲ್ಲಿ ಒಂದು ಕಾಲನ್ನು ಹಾಕಿತೋ ಆಗಲೇ ಆ ಪಾತ್ರೆ ಒಡೆದು ಹೋಯಿತು. ಅಯ್ಯೋ, ಒಡೆದು ಹೋಯಿತು. ಆಗ ಅಗಸ ಹೇಳಿದ, ಇದು ಭಾಳ ತೆಳ್ಳಗಾಗಿದೆ ಕುಂಬಾರರೇ. ದಪ್ಪನೆಯ ಪಾತ್ರೆಯನ್ನು ಮಾಡುವುದರಿಂದ ಆನೆ ಹೋದರೂ ಸಹಿತ ಅದು ಒಡೆಯುವುದಿಲ್ಲ. ಹಾಗಾಗಿ ದಪ್ಪನೆಯ ಪಾತ್ರೆಯನ್ನು ಮಾಡಿ, ದಪ್ಪ ಇರಬೇಕು. ಓಡಿದ ಕುಂಬಾರ. ದಪ್ಪವಾಗಿ ಮಾಡಿ ಹೆಂಡತಿ ಮಕ್ಕಳು ಎಲ್ಲ ಸೇರಿ ಪಾತ್ರೆಯನ್ನು ಮಾಡಿ ತಂದರು. ನೀರನ್ನು ಕೂಡ ತುಂಬಲಾಯಿತು. ಆಗ ಅಗಸ ಹೇಳಿದ, ಈ ನೀರನ್ನು ಬಿಸಿ ಮಾಡಬೇಕು ಎಂಬುದಾಗಿ ಹೇಳಿದಾಗ ಕುಂಬಾರ ಅನೇಕ
ಸಾಮಾನುಗಳನ್ನು ಕಟ್ಟಿಗೆಗಳನ್ನು ಹಾಕಿ ನೀರನ್ನು ಬಿಸಿ ಮಾಡುವುದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಏನು ಮಾಡಿದರೂ ನೀರು ಬಿಸಿಯಾಗುವುದಿಲ್ಲ ಕಂದು ಬಣ್ಣದ ಆನೆಯನ್ನು ಸ್ನಾನ ಮಾಡಿಸುವುದಕ್ಕೆ. ಯಾಕೆ ಅಂತಂದರೆ ಆ ದಪ್ಪವಾಗಿ ಮಾಡಿದ ಕಾರಣದಿಂದ ಬೆಂಕಿ ನೀರನ್ನು ಬಿಸಿ ಮಾಡುವುದೇ ಇಲ್ಲವಾಗಿತ್ತು, ಮಣ್ಣಿಗೆ ತಾಗಿ ಹೋಗಿಬಿಡ್ತಿತ್ತು. ಆಗ ಅಗಸ ಬೈದ ಅವನಿಗೆ, ಏನೋ ನೀನು ಕುಂಬಾರಿಕೆ ಕೆಲಸವನ್ನು ಏನು ಮಾಡ್ತಿ, ಅವನಷ್ಟು ಚೆನ್ನಾಗಿ ಕಂದು ಬಣ್ಣದ ಆನೆಯನ್ನು ಬಿಳಿಯ ಬಣ್ಣ ಮಾಡಲು ಕಾದು ನಿಂತಿದ್ದಾನೆ ಅಗಸ, ಹೋಗು ನೀನು ಈ ಊರಲ್ಲಿ ಇರಬೇಡ, ನಿನ್ನಿಂದ ಯಾವ ಕೆಲಸವೂ ಆಗುವುದಿಲ್ಲ. ಸಿಟ್ಟು ಬಂತು ರಾಜನಿಗೆ. ಅವನನ್ನು ಊರಿನಿಂದ ಹೊರಗೆ ಹಾಕಿಸುವ ಆಜ್ಞೆ ಮಾಡಿಬಿಟ್ಟ. ಇದು ಒಂದು ಕತೆ. ಇನ್ನೊಬ್ಬರ ಏಳಿಗೆಯನ್ನು ಸಹಿಸಬೇಕು, ಅಸೂಯೆ ಪಡಲಿಕ್ಕೆ ಹೋಗಬಾರ್ದು. ಬೇರೆಯವರು ದೊಡ್ಡದಾಗಿದ್ದಾರೆ, ಬೇರೆಯವರು ಬುದ್ಧಿವಂತರಿದ್ದಾರೆ, ಬೇರೆಯವರ ಮನೆಯಲ್ಲಿ ಹಣ ಜಾಸ್ತಿ ಇದೆ, ಬೇರೆಯವರು ಸುಂದರವಾಗಿದ್ದಾರೆ, ಬೇರೆಯವರ ಅಧಿಕಾರ ಭಾಳುಂಟು, ಬೇರೆಯವರ ಮನೆಗೆ ಬಹಳ ಜನ ಬರ್ತಾರೆ, ಹೀಗೆ ಭಾಳ ಕಾರಣಗಳಿಂದ ಅಸೂಯೆ ಪಡೋರು ಇದ್ದಾರೆ. ಆ ಅಸೂಯೆ ಉಪಯೋಗ ಇಲ್ಲ. ನಾವು ಕೂಡ ಒಳ್ಳೆಯದನ್ನು ಮಾಡಬೇಕು, ನಾವು ಹಾಗೆ ಬೆಳೆಯಬೇಕು ಹೇಳತಕ್ಕಂಥ ಒಳ್ಳೆ ರೀತಿಯ ಸ್ಪರ್ಧಾತ್ಮಕವಾದಂತಹ ಮನೋಭಾವನೆ ಒಳ್ಳೆಯದು. ಅಸೂಯೆ ಸರಿಯಲ್ಲ ಎನ್ನುವ ನೀತಿ ಈ ಕಥೆಯಲ್ಲಿ ಇದೆ. ವಿ ಎನ್ ಭಾಗವತ್, ಬರಬಳ್ಳಿ.